ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಕಳ್ಳತನ ಪ್ರಕರಣವೊಂದರಲ್ಲಿ ಕಾರ್ಯಾಚರಣೆ ನಡೆಸಿ ಆರೋಪಿತನನ್ನು ಪತ್ತೆ ಹಚ್ಚಿ ಅಂದಾಜು 15 ಲಕ್ಷ ಮೌಲ್ಯದ 57 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿ ಶಂಕರ್ ಹೇಳಿದರು. ಶನಿವಾರ ಸುರಪುರ ಪೊಲೀಸ್ ಠಾಣೆಯಲ್ಲಿ ಮಾಹಿತಿ ನೀಡಿದ ಅವರು ಕಳೆದ ಜನವರಿ 15ರಂದು ನಿಂಗಪ್ಪ ತಂದೆ ಮರೆಪ್ಪ ಮಕಾತಿ ದೂರು ದಾಖಲಿಸಿದ್ದರು. ಈ ದೂರಿನ ಅನ್ವಯ ಪ್ರಕರಣದ ದಾಖಲಿಸಿಕೊಂಡು ಶ್ರೀ ಜಾವೀದಿನಾಂದಾರ ಡಿ.ಎಸ್.ಪಿ. ಸುರಪುರ ಉಪವಿಭಾಗ ಇವರ ಮಾರ್ಗದರ್ಶನದಲ್ಲಿ ಶ್ರೀ ಉಮೇಶ್ ಎಂ.ಪಿ. ಐ ಶೋರಾಪುರ ಪೊಲೀಸ್ ಠಾಣೆ ರವರ ನೇತೃತ್ವದಲ್ಲಿ ಶ್ರೀ ಸಿದ್ದಣ್ಣ ಪಿ.ಎಸ್.ಐ. ಶ್ರೀಕೃಷ್ಣ ಸುಬೇದಾರ ಪಿ.ಎಸ್.ಐ. ಸಣ್ಣಕೆಪ್ಪ, ಮಲ್ಲಯ್ಯ, ಪ್ರಕಾಶ, ಹುಸೇನ ಬಾಷಾ, ಲಕ್ಷ್ಮಣ, ಜಗದೀಶ, ಹುಲಿಗೆಪ್ಪ, ಗೋವಿಂದ, ಆಂಜನೇಯ, ತಾಯಣ್ಣ, ಮಲಕಾರಿ, ಶ್ರೀ ರಮೇಶ ಕಾಂಬ್ಳೆ ಪಿ.ಐ. ಬೆರಳಚ್ಚು ಘಟಕ ಯಾದಗಿರಿ, ಸಿಡಿಆರ್ ಘಟಕ ಯಾದಗಿರಿಯ ಶ್ರೀ ಸುರೇಶ ಎಆರ್ಸಿ ಜಿಲ್ಲಾ ಪೊಲೀಸ್ ಕಾರ್ಯಾಲಯ ಯಾದಗಿರಿ ರವರು ಪತ್ತೆ ಹಚ್ಚಿ ಪ್ರಕರಣವನ್ನು ಛೇದಿಸಿದ ತಂಡ ಆರೋಪಿತ ಹುಣಸಗಿಯ ಜನತಾ ಕಾಲೋನಿಯ ಮಾನಪ್ಪ ಮೌನೇಶ ತಂದೆ ತಿಪ್ಪಣ್ಣ ಕಟ್ಟಿಮನಿ ಎಂಬಾತನನ್ನು ಪತ್ತೆ ಹಚ್ಚಿ 57 ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಎಂದು ತಿಳಿಸಿದರು.